ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಕಳೆದ ಒಂದೂವರೆ ವರ್ಷದಿಂದ ನಟ ದರ್ಶನ್ ವಿಚಾರ ಸಾಕಷ್ಟು ಚರ್ಚೆಗೆ ಬರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಅಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಒಂದಷ್ಟು ಪ್ರಕರಣಗಳಾಗಿರ್ಬೋದು, ವಾದ ವಿವಾದಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಒಂದಾದ್ರ ಮೇಲೆ ಒಂದಂತೆ ಸಂಕಷ್ಟಗಳು ದರ್ಶನ್ ಅವ್ರನ್ನ ಆವರಿಸ್ಕೊಂಡಿತ್ತು ಅಂದ್ರೂ ಸಹ ಸುಳ್ಳಾಗೋದಿಲ್ಲ. ಯಾಕೆ ಅಂತ ಅಂದರೆ, ಕೊಲೆ ಕೇಸ್ ಆಗ್ತಾ ಇದ್ದಂತೆ ಜಾಮೀನನ್ನು ಪಡ್ಕೊಳ್ತಾರೆ, ಮಧ್ಯಂತರ ಜಾಮೀನಲ್ಲಿ ಹೊರಗಡೆ ಬರ್ತಾರೆ, ಅದಾದ ನಂತರ ಶೂಟಿಂಗ್ಗಳನ್ನ ಕಂಪ್ಲೀಟ್ ಮಾಡ್ತಾರೆ. ಅದೆಲ್ಲ ಮುಗೀತಾ ಇದ್ದಂಗೆ ಇನ್ನೇನು ಮೂವಿ ರಿಲೀಸ್ಗೆ ಸಿದ್ಧ ಆಗ್ತಾ ಇದೆ ಅನ್ನುವಾಗ ಮತ್ತೆ ಎಲ್ಲ ರೀತಿಯಲ್ಲೂ ಸಹ ಜಾಮೀನನ್ನು ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾಗುತ್ತೆ, ಎಲ್ಲ ರೀತಿಯಲ್ಲೂ ಸಹ ಮತ್ತೆ ಜೈಲಿಗೆ ಸೇರ್ತಾರೆ. ಅದಾದ ನಂತರ ಸಾಕಷ್ಟು ರೀತಿಯ ಪೆಟ್ಟುಗಳನ್ನು ತಿಂದಂತಹ ನಟ ದರ್ಶನ್ ಅವರ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಲಾಕ್ ಆಗುವಂತಹ ಎಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಏನಾಗಿದೆ ಅಂತ ನೋಡೋದಾದ್ರೆ, ಲಾಯರ್ ಬದಲಾವಣೆ ಆಗುತ್ತೆ. ಲಾಯರ್ ಬದಲಾವಣೆ ಆದಂಥ ನಂತರ ಏನು ಒಂದಷ್ಟು ಕೋರ್ಟಲ್ಲಿ ನಡೆದಂತಹ ಒಂದಷ್ಟು ವಾದ ವಿವಾದದಲ್ಲಿ ಸಾಕ್ಷಿ ವಿರುದ್ಧ ಇದೀಗ ಬೆದರಿಕೆ ಕೇಳಿಬಂದಂತಹ ಒಂದು ವಿಚಾರಣೆ ಕೂಡ ತನಿಖೆಯ ವೇಳೆ ಬಯಲಿಗೆ ಬರುತ್ತೆ. ಸಾಕ್ಷಿಗೆ ಬೆದರಿಕೆ ಆಗದವ್ರು ಯಾರು ಅನ್ನುವಂತಹ ತನಿಖೆಯನ್ನ ನಡೆಸಿದಂತಹ ವೇಳೆ ಇದೀಗ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಹೆಸರು ಬಯಲಾಗಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ಇದೀಗ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದ ತನಿಖೆಯಲ್ಲಿ ಇದೀಗ ಮಹತ್ವದ ಬೆಳವಣಿಗೆ ಒಂದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ದರ್ಶನ್ ಅಭಿಮಾನಿಗಳ ವಿಚಾರಣೆಯ ವೇಳೆ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಹೆಸರು ಇದೀಗ ಕೇಳಿ ಬಂದಿರುವಂತಹ ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅಭಿಮಾನಿಗಳಾದಂತಹ ಪುನೀತ್, ವೇಣು ಹಾಗೂ ಸುಹಾಸ್ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆಯ ವೇಳೆ ಆರೋಪಿ ಪುನೀತ್ಗೆ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಎಂಬುವರೊಂದಿಗೆ ಸಂಪರ್ಕವಿದ್ದಂತಹ ವಿಚಾರ ಇದೀಗ ತಿಳಿದು ಬಂದಿರುವಂಥದ್ದು. ಒಟ್ಟಾರೆ ಈ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ವಿಚಾರಣೆಯಲ್ಲಿ ಇದೀಗ ದರ್ಶನ್ ಅವರ ಅಭಿಮಾನಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಯಾರ್ಯಾರು ಅಂತ ನೋಡೋದಾದ್ರೆ, ಪುನೀತ್, ಅದರ ಜೊತೆಗೆ ಇನ್ನು ಇಬ್ರು ಅಂದ್ರೆ ವೇಣು ಮತ್ತೆ ಪುನೀತ್, ಸುಹಾಸ್, ಈ ಮೂರು ಜನರನ್ನ ವಿಚಾರಣೆಗೆ ಒಳಪಡಿಸಿರ್ತಾರೆ. ಈ ವಿಚಾರಣೆಯಲ್ಲಿ ಪುನೀತ್ ಜೊತೆಗೆ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಈ ಇಬ್ಬರ ಸಂಪರ್ಕ ಇರೋದು ಈ ವಿಚಾರಣೆಯ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಗೌರವ್ ಶೆಟ್ಟಿ ಸಂಜಯ್ ನಗರದ ಬಾರ್ ಒಂದರ ಮಾಲೀಕನ ಆಪ್ತ ಸ್ನೇಹಿತನಾಗಿರ್ತಾನೆ. ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲಿ ಆ ಬಾರ್ ಮಾಲೀಕನ ಪಾತ್ರವೂ ಸಹ ಇರಬಹುದು ಅನ್ನುವಂತಹ ಅನುಮಾನವೂ ಸಹ ಇದೀಗ ಪೊಲೀಸರ ತನಿಖೆಯಲ್ಲಿ, ಅಂದ್ರೆ ಪೊಲೀಸರ ಪರಿಶೀಲನೆ ಏನು ನಡೆಸಿದಾರಲ್ಲ ಅದರಲ್ಲಿ ತಿಳಿದು ಬಂದಿರುವಂಥದ್ದು. ಅಷ್ಟೇ ಅಲ್ಲದೆ ಇವರೆಲ್ಲರೂ ಸಹ ವಾಟ್ಸಪ್ ಕರೆಗಳ ಮೂಲಕ ಪುನೀತ್ ಹಾಗೂ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ನಿರಂತರವಾಗಿ ಸಂಪರ್ಕದಲ್ಲಿರೋದು ಸಹ ಇದೀಗ ಈ ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಪುನೀತ್ ಬಂಧನವಾಗ್ತಾ ಇದ್ದಂತೆ ಗೌರವ್ ಶೆಟ್ಟಿ ಆಗಿರ್ಬೋದು, ಕಿರಣ್ ರೆಡ್ಡಿ ಆಗಿರ್ಬೋದು ಇದೀಗ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಸಿಕ್ಕಿರುವಂಥದ್ದು. ಸದ್ಯ ಈ ಇಬ್ಬರಿಗಾಗಿ ಇದೀಗ ಪೊಲೀಸರು ತೀವ್ರವಾದಂತಹ ಹುಡುಕಾಟವನ್ನ ನಡೆಸ್ತಾ ಇದ್ದು ಪ್ರಕರಣದ ಎಲ್ಲ ಆಯಾಮಗಳನ್ನ ಪರಿಶೀಲಿಸಿ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನು ಇದೀಗ ಮುಂದುವರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ವೇಣು, ಪುನೀತ್, ಸುಹಾಸ್ ಈ ಮೂರು ಜನರ ತನಿಖೆಯಲ್ಲಿ ಇದೀಗ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಅನ್ನುವಂತಹ ಹೆಸರು ಕೇಳಿ ಬಂದಿರುವಂಥದ್ದು. ಇವರಿಬ್ರು ಯಾರು, ಇವರಿಬ್ರಿಗೂ ಈ ಕೇಸ್ಗೂ ಏನ್ ಸಂಬಂಧ ಅಂತ ನೋಡೋದಾದ್ರೆ, ಇವೆಲ್ಲವೂ ಸಹ ವಿಚಾರಣೆ ಮಾಡೋದಕ್ಕೆ ಇವರಿಬ್ರು ಬೇಕು. ಇವರಿಬ್ರು ಸದ್ಯದಲ್ಲಿ ಇವಾಗ ತಲೆಮರೆಸ್ಕೊಂಡಿರುವಂತಹ ಕಾರಣ ಇದೀಗ ಪೊಲೀಸರು ಎಲ್ಲಾ ರೀತಿಯ ಆಯಾಮವನ್ನ ಹುಡುಕಿ ಈಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕಾಮಾಕ್ಷಿ ಪೊಲೀಸರ ಕಣ್ಣಿಗೆ ಇವರಿಬ್ರು ಬಿದ್ರೆ ಇದೆಲ್ಲ ಕ್ವಶನ್ಗೂ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಂತೂ ಸಿಗುತ್ತೆ. ಒಟ್ಟಾರೆಯಾಗಿ ಇದೀಗ ದರ್ಶನ್ ಕೇಸ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕಷ್ಟು ನಾನಾ ರೀತಿಯ ಹೆಸರುಗಳು ಆಗಿಂದಾಗಿ ಬಯಲಾಗ್ತಾನೆ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳು ಎದುರಾಗ್ತಾನೆ ಇದೆ. ಜಾಮೀನು ಸಿಗುತ್ತಾ, ಸಿಗಲ್ವಾ, ಕೇಸ್ ಯಾವಾಗ ಕ್ಲೋಸ್ ಆಗುತ್ತೆ, ಸಾಕ್ಷಿಗಳ ವಿಚಾರಣೆ ಯಾವಾಗ ಮುಗಿಯುತ್ತೆ, ಸಾಕಷ್ಟು ರೀತಿಯ ಗೊಂದಲಗಳು ಇದೀಗ ಮೂಡಿರುವಂಥದ್ದು. ಈ ಎಲ್ಲದಕ್ಕೂ ಸಹ ಉತ್ತರ ಸಿಗಬೇಕು ಅಂದ್ರೆ ಇವಾಗ ಪ್ರಸ್ತುತವಾಗಿ ಈ ಬೆದರಿಕೆ ಆಗದವರು ಇವರೇನಾ ಇಲ್ವಾ ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಪ್ರಮುಖವಾಗಿ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಸಿಗಬೇಕಾಗಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.